Dear students, in this video we will learn about word forms, verb forms and editing. After watching this video you will get 4 marks definitely. Watch carefully. ಈಗ ನಾವು ಮೊದಲನೇದಾಗಿ ವರ್ಬ್ ಫಾರ್ಮನ್ನು ನೋಡ್ತಾ ಹೋಗೋಣ. ನೋಡಿ, ವರ್ಬ್ ಫಾರ್ಮ್ ಬಹಳ ಈಸಿ ಕೇಳುತ್ತಾರೆ ಎಕ್ಸಾಮಲ್ಲಿ. ಮೊದಲನೇ ನೋಡಿ, ಸುನೀಲ್ ಡ್ಯಾಶ್ ಬಿ ಪ್ಲಸ್ ವೇಟ್ ಫಾರ್ ಹೀಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ ಅಂತಿದೆ. ಇಲ್ಲಿ ನಮಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಕ್ವಶನ್ ನಂಬರನ್ನು ಹಾಕೋದು. ಆನ್ಸರ್ ಏನು ಬರೀಬೇಕಪ್ಪ ಇದರಂದರೆ ನೋಡಿ, ಬಿ ಬದಲಾಗಿ ವಾಸ್, ಓಕೆ. ವೇಟ್ ಬದಲಾಗಿ ಐ ಎನ್ ಜಿ ಆಗಿಬಿಡಿ, ವೇಟಕ್ಕೆ, ವೇಟಿಂಗ್. ಆನ್ಸರ್ ಮುಗೀತು. ವಾಸ್ ವೇಟಿಂಗ್, ಸುನೀಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ ಅಂತ ನೀವು ಪೂರ್ತಿಯಾಗಿ ಬರೆದ್ರು ಕೂಡ ನಡೆಯುತ್ತೆ, ಅಥವಾ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಜಸ್ಟ್ ವಾಸ್ ವಾಚಿಂಗ್ ಅಂತ ಬರೆದು ನಡೆಯುತ್ತೆ. ಅರ್ಥ ಆಯ್ತಾ? ಈ ಒಂದು ಪ್ರಶ್ನೆ ವರ್ಬ್ ಫಾರ್ಮ್ ಮೇಲೆ ಇದೆ. ಇದು ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಸಬ್ಜೆಕ್ಟ್ ಕೊಟ್ಟಿರುವಂಥ ಸಬ್ಜೆಕ್ಟ್ ಸಿಮಿಲರ್ ಇದೆ, ಅದಕ್ಕಾಗಿ ಇಲ್ಲಿ ವಾಸ್ ಬರುತ್ತೆ. ನಂತರ ವೇಟ್ ಇದ್ದಿದ್ದು ಐ ಎನ್ ಜಿ ಪ್ರತ್ಯಯ ಆಗಿ ವೇಟಿಂಗ್ ಆಗುತ್ತೆ. ಒಟ್ಟಾರೆ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ. ನೀವು ಡೋಂಟ್ ವರಿ ವಾಸ್ ವಾಚಿಂಗ್ ಅಂತ ಬರೆದಿಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾ ವೆನ್ ಹೀಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಇಲ್ಲೇನಾಗುತ್ತೆ, ಬಿ ಬದಲಾಗಿ ವಾಸ್ ಬರೀಬೇಕು, ಡ್ರಾ ಬದಲಾಗಿ ಅದಕ್ಕೆ ಐ ಎನ್ ಜಿ ಹಾಕಿ, ಡ್ರಾ ಎನ್ನುವಂಥ ಶಬ್ದಕ್ಕೆ ಐ ಎನ್ ಜಿ ಹಾಕಿದ್ರೆ ಡ್ರಾಯಿಂಗ್. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಗೊತ್ತಾಯ್ತಾ? ಸರಿ, ಮುಂದೋಗೋಣ. ಇದು ವಾಸ್ ವೇಟಿಂಗ್, ಇದು ವಾಸ್ ಡ್ರಾಯಿಂಗ್. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ. ಇದು ನೀವೇ ಹೇಳ್ಬೋದಲ್ಲ, ಬಿ ಪ್ಲಸ್ ಕುಕ್ ಅಂತಿದೆ. ಏನಾಗುತ್ತೆ ಹೇಳಿ? ಬಿ ಬದಲಾಗಿ ನಾವೇನು ಬರ್ಕೋಬೇಕು, ಇಲ್ಲಿ ವಾಸ್ ಅಂತ ಬರ್ಕೋಬೇಕು. ಓಕೆ, ಬಿ ಹೋಯ್ತು ವಾಸ್, ಕುಕ್ ಹೋಯ್ತು ಕುಕಿಂಗ್. ಸೊ ವೆನ್ ಐ ಕೇಮ್ ಹೋಮ್ ಐ ಸಾ ದಟ್ ಮದರ್ ವಾಸ್ ಕುಕಿಂಗ್ ಅಂತ ಆನ್ಸರ್ ಆಗುತ್ತೆ. ಏನೂ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಈ ಥರ ಬಿ ಪ್ಲಸ್ ಒಂದು ವರ್ಬ್ ಕೊಟ್ಟಿರ್ತಾರೆ, ಆ ಒಂದು ಪ್ರಶ್ನೆಯನ್ನು ನೀವು ನೋಡಿ ವಾಸ್ ಪ್ಲಸ್ ಐ ಎನ್ ಜಿ ಹಾಕಿಬಿಟ್ರೆ ಸಾಕು. ಬಿ ಬದಲಾಗಿ ವಾಸ್ ಬರೀರಿ, ಕುಕ್ ಅಥವಾ ಹಿಂಗೇನೋ ವೇಟ್ ಅಥವಾ ವಾಕ್ ಹಿಂಗೇನೋ ಕೊಟ್ಟಿದ್ರೆ ಅದಕ್ಕೆ ಐ ಎನ್ ಜಿ ಸೇರಿಸ್ಬಿಡಿ ಸಾಕು. ಇಲ್ಲಿ ಕುಕ್ ಕೊಟ್ಟಿದ್ದರೆ ಕುಕ್ಕಿಂಗ್ ಆಯಿತು, ಇಲ್ಲಿ ವೇಟ್ ಕೊಟ್ಟಿದ್ದರೆ ವೇಟಿಂಗ್ ಆಯಿತು, ಡ್ರಾ ಕೊಟ್ಟಿದ್ದರೆ ಡ್ರಾಯಿಂಗ್ ಆಯಿತು. ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ, ಅದೇ ರೀತಿ ಬಿ ಪ್ಲಸ್ ಟ್ರೀಟ್ ಅಂತಿದೆ. ಏನಾಗುತ್ತೆ? ವಾಸ್ ಟ್ರೀಟಿಂಗ್, ಏನಾಗುತ್ತೆ? ವಾಸ್ ಟ್ರೀಟಿಂಗ್ ಅಂತ ಆಗುತ್ತೆ. ಇದು ವಾಸ್ ಟ್ರೀಟಿಂಗ್. ಅರ್ಥ ಆಯ್ತಾ? ಓಕೆ, ಆಲ್ ದಿ ಬೆಸ್ಟ್. ಈಗ ಐದನೇ ಪ್ರಶ್ನೆ ನೀವೇ ಹೇಳಿ. ಐದನೇ ಪ್ರಶ್ನೆ ಏನಿದೆ? ಬಿ ಪ್ಲಸ್ ವಾಚ್ ಅಂತಿದೆ. ಏನಾಗುತ್ತೆ? ವಾಸ್ ವಾಚಿಂಗ್. ಬಿ ಹೋಗುತ್ತೆ, ವಾಚ್ ಬರುತ್ತೆ, ವಾಚ್ ಹೋಗುತ್ತೆ, ವಾಚಿಂಗ್ ಬರುತ್ತೆ. ಇಷ್ಟೇ. ಅದಾಯ್ತಾ? ಇದೇ ರೀತಿ ಪ್ರಶ್ನೆಗಳು ಬರ್ತಾವೆ ಎಕ್ಸಾಮಲ್ಲಿ, ಭಾಳ ಕೇರ್ಫುಲ್ಲಾಗಿ ಬರೀರಿ. ಓಕೆ, ನೆಕ್ಸ್ಟ್ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳು ನಾನು ಡಿಸ್ಕಸ್ ಮಾಡೋದಿಲ್ಲ, ಸುಮ್ಮನೆ ನಿಮ್ಗೆ ಹೇಳ್ತೀನಿ. ಇಲ್ಲಿ ಫಾರ್ಮರ್ಸ್ ಅಂತಿದೆ ಮತ್ತು ಇಲ್ಲಿ ಬಿ ಪ್ಲಸ್ ಒಂದು ವರ್ಡ್ ಕೊಟ್ಟಿದ್ದಾರೆ, ಶೋ ಅಂತೇಳಿ. ಸ್ಟೂಡೆಂಟ್ಸ್ ಅಂತಿದೆ, ಬಿ ಪ್ಲಸ್ ರೀಡರ್ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಇದನ್ನು ಹೇಳ್ತೇನೆ, ಇಲ್ಲಿ ಬಿ ಬದಲಾಗಿ ವೇರ್ ಬರುತ್ತೆ ಮತ್ತು ಇದು ಐ ಎನ್ ಜಿ ಆಗುತ್ತೆ, ಸೋವಿಂಗ್. ಯಾಕಂದರೆ ಇದು ಫಾರ್ಮರ್ಸ್ ಅನ್ನೋಂಥದ್ದು ಬಹುವಚನ ಇದೆ, ಇಲ್ಲಿ ಕೂಡ ಸ್ಟೂಡೆಂಟ್ಸ್ ಅನ್ನೋದು ಬಹುವಚನ ಇದೆ, ಅದಕ್ಕಾಗಿ ಬಿ ಬದಲಾಗಿ ವೇರ್ ಬರುತ್ತೆ, ರೀಡ್ ಇದ್ದಿದ್ದು ರೀಡಿಂಗ್ ಆಗುತ್ತೆ. ಆದರೆ ಈ ಥರ ಏನು ಕ್ವಶನ್ ಕೇಳೋದು ಡೌಟು, ಆದರೆ ಸುಮ್ಮನೆ ನೆನಪಿರಲಿ. ಹೆಚ್ಚಾಗಿ ನಿಮಗೆ ಬಿ ಪ್ಲಸ್ ವಾಚ್ ಈ ಥರ ಕೇಳಿ ವಾಸ್ ಇದ್ದದ್ದೇ ಕೇಳ್ತಾನೆ ಜಾಸ್ತಿ, ನೆನಪಿರಲಿ. ಮುಂದೆ ಹೋಗೋಣ.
ಇಲ್ಲಿ ನೋಡಿ ಒಂದು ಪ್ರಶ್ನೆ ಇರುತ್ತೆ, ಮೋಸ್ಟ್ಲಿ ಅದು 12 ಅಥವಾ 11 ಯಾವುದೋ ಒಂದು ಪ್ರಶ್ನೆ ಇರುತ್ತೆ. ಅದೇನಿರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಫಾರ್ಮ್ ಆಫ್ ದಿ ವರ್ಡ್ ಕೊಟ್ಟಿರ್ತಾರೆ. ಅಂದರೆ ಸರಿಯಾದಂಥ ಪದ ಒಂದು ತುಂಬಬೇಕು. ನೋಡಿ ಇಲ್ಲಿ ಕೂಡ ಈ ರೀತಿ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಅವರು, ಇಲ್ಲ ಏನು ಬ್ರ್ಯಾಕೆಟ್ ಹಾಕಿಲ್ಲ, ಇದೇ ಥರ ಕೊಟ್ಟಿರ್ತಾರೋ ಸೆಂಟೆನ್ಸಲ್ಲಿ ಇರ್ತೈತೆ ಅಷ್ಟೇ. ನೀವು ಕಂಪ್ಯೂಸ್ ಮಾಡ್ಕೊಬಾರ್ದು. ಬಿ ಪ್ಲಸ್ ಇದ್ದಿದ್ದು ಅದು ವಾಸ್ ಪ್ಲಸ್ ಐ ಎನ್ ಜಿ, ಇದು ಜಸ್ಟ್ ಒಂದು ವರ್ಡ್ ಅಷ್ಟೇ ಕೊಟ್ಟಿರ್ತಾರೆ. ಇದರದ್ದು ಆನ್ಸರ್ ಏನಾಗುತ್ತೆ ನೋಡಿ, ಎಜುಕೇಟ್ ಅಂತ ಕೊಟ್ಟಿದ್ರೆ ಅಂದರೆ ಅದು ಎಜುಕೇಷನ್ ಅಂತ ಆಗುತ್ತೆ. ಡೆವಲಪ್ ಅಂತ ಕೊಟ್ಟಿದ್ರೆ ಡೆವಲಪ್ಮೆಂಟ್ ಅಂತ ಆಗುತ್ತೆ. ಇಂಟ್ರೆಸ್ಟ್ ಅಂತ ಕೊಟ್ಟಿದ್ರೆ ಇಂಟ್ರೆಸ್ಟಿಂಗ್ ಅಂತ ಆಗುತ್ತೆ. ಎಮರ್ಜ್ ಕೊಟ್ಟಿದ್ರೆ ಎಮರ್ಜೆನ್ಸಿ ಅಂತ ಆಗುತ್ತೆ. ಕಾನ್ವರ್ಜ್ ಕೊಟ್ಟಿದ್ರೆ ಕಾನ್ವರ್ಜೇಷನ್ ಅಂತ ಆಗುತ್ತೆ. ಅದೇ ರೀತಿ ಮ್ಯಾನೇಜ್ ಕೊಟ್ಟಿದ್ರೆ ಮ್ಯಾನೇಜ್ಮೆಂಟ್ ಅಂತ ಆಗುತ್ತೆ. ಕರ್ಟೇಲ್ ಕೊಟ್ಟಿದ್ರೆ ಕರ್ಟೇಲಿಂಗ್ ಅಂತ ಆಗುತ್ತೆ. ಕಾನ್ಸಿಯಸ್ ಕೊಟ್ಟಿದ್ದಾರೆ ಕಾನ್ಸಿಯಸ್ನೆಸ್ ಅಂತ ಆಗುತ್ತೆ. ಅಬ್ಸರ್ವ್ ಕೊಟ್ಟಿದ್ದಾರೆ ಅಬ್ಸರ್ವೇಷನ್ ಆಗುತ್ತೆ. ಎಸ್ಟಾನಿಷ್ ಕೊಟ್ಟಿದ್ದಾರೆ ಎಸ್ಟಾನಿಷ್ಮೆಂಟ್ ಅಂತ ಆಗುತ್ತೆ. ಡಿಸ್ಕವರ್ ಕೊಟ್ಟಿದ್ದಾರೆ ಡಿಸ್ಕವರಿ ಅಂತಾಗುತ್ತೆ. ಇನ್ವೆಂಟ್ ಕೊಟ್ಟಿದ್ದಾರೆ ಇನ್ವೆನ್ಷನ್ ಅಂತಾಗುತ್ತೆ. ಅನೌನ್ಸ್ ಕೊಟ್ಟಿದ್ದಾರೆ ಅನೌನ್ಸ್ಮೆಂಟ್ ಅಂತಾಗುತ್ತೆ. ಇನ್ನೊಂದು 2 ವರ್ಡ್ ಇದ್ದಾವೆ. ಪ್ರನೌನ್ಸ್ ಕೊಟ್ಟಿದ್ದಾರೆ ಪ್ರನೌನ್ಸಿಯೇಷನ್ ಅಂತಾಗುತ್ತೆ. ಇದು ಸ್ವಲ್ಪ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ ನೋಡಿ. ಇಲ್ಲಿ ಪ್ರನೌನ್ಸ್ ಅಂತಿದೆ, ಇಲ್ಲಿ ಪ್ರನೌನ್ಸಿಯೇಷನ್ ಆಗಿರುತ್ತೆ. ಸ್ಪೆಲ್ಲಿಂಗನ್ನು ಬ್ಯಾಟ್ ಮಾಡಿ. ಅಪ್ಲೈ ಕೊಟ್ಟಿದ್ದರೆ ಅಪ್ಲಿಕೇಶನ್ ಅಂತಾಗುತ್ತೆ. ಸೊ ಈ ವರ್ಡ್ಗಳನ್ನು ಅವರೇ ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸ್ ರೂಪದಲ್ಲಿ ಕೊಟ್ಟು ಬ್ರ್ಯಾಕೆಟಲ್ಲಿ ಈ ರೀತಿ ಕೊಟ್ಟಿರ್ತಾರೆ. ನೀವು ಯಾವ ವರ್ಡನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ಕೊಂಡು ಅವುಗಳಿಗೆ ತಕ್ಕಂಥದ್ದು ಏನು TION ಬರುತ್ತೋ ನೋಡಿ. ಇಲ್ಲಿ TION ಬರುವಂಥದ್ದು ಏನಿದೆಯಲ್ಲ ಅದನ್ನು ನಾನು ಗ್ರೀನ್ ಇಂಕ್ಲೇ ಮಾಡಿದ್ದೀನಿ ನೋಡಿ, ಹೌದಾ. ಕಾನ್ವರ್ಜೇಷನ್, ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ಅಬ್ಸರ್ವೇಷನ್ ಅಂತಿದೆ ನೋಡಿ. ಓಕೆ, ಈ ಥರ ಅವುಗಳನ್ನು ಒಂದು ಮೆಂಟ್ ಇದ್ದದಕ್ಕೆ ನಾನೇನು ಮಾಡಿದ್ದೀನಿ, ರೆಡ್ ಇಂಕ್ ಅಂತ ಹಾಕಿದ್ದೀನಿ. TION ಬರುವಂಥದಕ್ಕೆ ನಾನು ಗ್ರೀನ್ ಇಂಕಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ING ಬರುವಂಥದಕ್ಕೆ ಏನಿದೆಯಲ್ಲ ಅದನ್ನು ಜಸ್ಟ್ ಬ್ಲೂ ಇಂಕಲ್ಲಿ ತೋರಿಸಿದ್ದೀನಿ. ING ಬರುವಂಥದ್ದು ಭಾಳ ಈಸಿ ಇದೆ, 2 ಇದ್ದಾವೆ, ಇಂಟ್ರೆಸ್ಟಿಂಗ್ ಕರ್ಟೇಲಿಂಗ್. ಸೊ ಅರ್ಥ ಆಯ್ತಲ್ಲ. ನೀವು ಇವೇ ವರ್ಡನ್ನು ಕೇಳ್ತಾರೆ, ಇದರಲ್ಲಿ ಒಂದು ಕೇಳ್ತಾರೆ ಡೆಫಿನೆಟಾಗಿ. ನೀವು ಇವುಗಳನ್ನು ಸ್ವಲ್ಪ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಅಥವಾ ಪದೇ ಪದೇ ವಿಡಿಯೋ ನೋಡಿ, ನಿಮಗಿದು ಈಸಿ ಆಗುತ್ತೆ. ಅಲ್ಲಿ ಬರುವಂಥ ವರ್ಡ್ ಯಾವುದು ಬಂದಿದೆ ಅದ್ರ ತಕ್ಕಂತೆ ಏನಾಗುತ್ತೆ. TION ಬರೋವಂಥದ್ದು ಒಂದು 4-5 ಇದ್ದಾವೆ. ಮೆಂಟ್ ಬರೋಂಥದ್ದು 4 ಇದ್ದಾವೆ. ING ಬರೋ 2 ಇದೆ. ಉಳಿದು 3 ಇದ್ದಾವೆ. ಯಾವುದಪ್ಪ, ಒಂದು ಎಮರ್ಜೆನ್ಸಿ, ಹೌದಾ, ಎಮರ್ಜೆನ್ಸಿ ಅಂತಿದೆ. ನೆಕ್ಸ್ಟ್ ನೋಡಿ, ಎಮರ್ಜೆನ್ಸಿ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಇರ್ತವೆ. ಕಾನ್ಸಿಯಸ್ನೆಸ್ ಅಂತಿದೆ, ಕಾನ್ಸಿಯಸ್ನೆಸ್ ಆಗುತ್ತೆ. ಡಿಸ್ಕವರಿ ಅಂತಿದೆ. ಇವು 3 ವರ್ಡ್ಗಳನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಬ್ರ್ಯಾಕೆಟಲ್ಲಿ ಏನೇನು ಕೊಟ್ಟಿದ್ದಾರೆ. ಇನ್ನೊಂದು ವರ್ಡ್ ಇದೆ, ವಿಶೇಷ ವರ್ಡ್, ಏನಪ್ಪ ಅಂದ್ರೆ ಅಪ್ಲೈ ಕೊಟ್ಟಾಗ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಅಪ್ಲೈ ಕೊಟ್ಟಿದ್ರೆ ಅಪ್ಲಿಕೇಶನ್ ಆಗುತ್ತೆ. ಇಲ್ಲಿ ವಾಯ್ ಹೋಗ್ತೈತಿ, ಅದು CATI ಅನ್ನೋದಿದೆ, APPICATI. ಒಟ್ಟು ಈ ವರ್ಡ್ಗಳನ್ನು ನೀವು ಸರಿಯಾಗಿ ನೋಡ್ಕೊಂಡು ಬ್ಯಾಟ್ ಮಾಡಿರಿ ಮತ್ತು ಅವುಗಳನ್ನು ಬರತ್ತಾಗಿರಿ, ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು 17ನೇ ಪ್ರಶ್ನೆ ಎಡಿಟಿಂಗ್ ಇರುತ್ತೆ, ಅಲ್ಲಿ ಹೋಗೋಣ. ಎಡಿಟಿಂಗಲ್ಲಿ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಅಂದರೆ ಒಂದು ಅಡ್ವರ್ಬಲ್ ಮಿಸ್ಟೇಕ್ ಅಂದ್ರೂ ಫಿಕ್ಸ್ ಕೇಳ್ತಾರೆ, ಇನ್ನೊಂದು B ಅಥವಾ ಎದಲ್ಲಿ. ಒಟ್ಟಿಲ್ಲಿ 2 ಪ್ರಶ್ನೆ, A ಮತ್ತು B. ಈ ಒಂದು ಪ್ಯಾರಾಗ್ರಾಫನ್ನು ನೋಡಿಕೊಂಡು ಈ ಪ್ಯಾರಾಗ್ರಾಫ್ನಲ್ಲಿ ಏನು ತಪ್ಪಾಗಿದೆ ಅಂತ ಕ್ಲೂ ಕೊಟ್ಟಿರ್ತಾರೆ ಅವರು. ಆ ಕ್ಲೂವನ್ನು ತಿಳ್ಕೊಂಡು ಅಲ್ಲಿ ಹುಡುಕಾಡ್ಬೇಕು ನಾವು. ಈಗ ಅಡ್ವರ್ಬಲ್ ಮಿಸ್ಟೇಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಅಡ್ವರ್ಬಲ್ ಮಿಸ್ಟೇಕ್ ಆಗಿದೆಯಪ್ಪ ಈ ಸೆಂಟೆನ್ಸಲ್ಲಿ ಅಂತ ನೋಡಿದ್ರೆ ನೋಡಿ, ಇಲ್ಲಿ ಹರಿಡ್ ಅಂತ ಕೊಟ್ಟಿದ್ದಾರೆ. ಅಡ್ವರ್ಬಲ್ ಮಿಸ್ಟೇಕ್ ಆನ್ಸರ್ ಏನಾಗುತ್ತೆ, ಹರಿಡ್ಲಿ, RRIEDLY, ಹರಿಡ್ಲಿ.
ಇದು ಆನ್ಸರ್ ಎ ಆಯಿತು. ಇನ್ನು ಬಿ ಕಂಜಂಕ್ಷನ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಬಟ್ ಕೊಟ್ಟಿದ್ದಾರೆ, ಇದು ಆ್ಯಂಡ್ ಆಗುತ್ತೆ. ಇಷ್ಟು ಸರಳ ಇದ್ದಾವೆ. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಎರಡನೇ ಪ್ರಶ್ನೆ. ಇಲ್ಲಿ ಗ್ಲೂಮ್ ಅಂತ ಕೊಟ್ಟಿದ್ದಾರೆ, ಅಡ್ವರ್ಬಲ್ ಮಿಸ್ಟೇಕ್ ಹೇಳಿದಾರಲ್ಲ, ಸೊ ಇದು ಎ ಅಂತ ಹಾಕಬೇಕು. ಗ್ಲೂಮ್ ಹೋಗಿ ಏನಾಗ್ತದೆ ಗ್ಲೂಮಿಲಿ. ಮತ್ತೇನು ಕೇಳಿದ್ದಾರೆ, ಪ್ರಪೋಸಿಷನ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ನೋಡಿ, ಸ್ವಾಮೀಸ್ ಫಾದರ್ ಶಾಟ್ ಗ್ಲೂಮಿಲಿ ಗೇಜಿಂಗ್ ಆಟ್ ದ ನ್ಯೂಸ್ ಪೇಪರ್. ಟು ದ ನ್ಯೂಸ್ ಪೇಪರ್ ಅಲ್ಲ, ಆಟ್ ದ ನ್ಯೂಸ್ ಪೇಪರ್, ಆಟ್ ದ ನ್ಯೂಸ್ ಪೇಪರ್. ಓಕೆ, ಮೂರನೇ ಪ್ರಶ್ನೆ ನೋಡಿ, ಬಾಳೇಶ್ವರ್ went and grabbed the train's red emergency chain and pulled it down frantic ಅಂತಿದೆ ನೋಡಿ. ಇಲ್ಲಿ ಅಡ್ವರ್ಬಲ್ ಮಿಸ್ಟೇಕ್ ಏನಾಗಿದೆಪ್ಪ ಅಂದರೆ ಫ್ರಾಂಟಿಕ್ ಹೋಗಿ ಫ್ರಾಂಟಿಕಲಿ ಆಗಬೇಕು. ಏನಾಗಬೇಕು, ಎ ಅಂತ ಹಾಕಬೇಕು. ಫ್ರಾಂಟಿಕ್ ಹೋಗಿ ಫ್ರಾಂಟಿಕಲಿ, ಇದು ಬಂತ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇಲ್ಲಿದೆ ನೋಡಿ. ಗ್ರ್ಯಾಬ್ ಇಂದ ಬಿ ಅಂತ ಹಾಕಬೇಕು, GRABB ಬರ್ತೈತೆ, ಅದು ಅವರು ಸಿಂಗಲ್ ಕೊಟ್ಟಿದ್ದಾರೆ ಬಿ, ಸೊ ಗ್ರ್ಯಾಬ್ಡ್ ಅಂತ ಆಯಿತು. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಇಟ್ ಟುಕ್, ಇಲ್ಲಿ ಏನು ಕೇಳಿದ್ದಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದ್ದಾರೆ, ಅಡ್ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ. ಓಕೆ, ಇಟ್ ಟುಕ್ ಮಂತ್ಸ್ ಆಫ್ ದಿ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್. ಇಂಡಿವಿಜುವಲ್ ಅದು ಕೊಟ್ಟಿದ್ದಾರೆ. ಸೊ ಇಂಡಿವಿಜುವಲ್ ಇದು ಏನಾಗುತ್ತೆ, ಅಡ್ವರ್ಬಲ್ ಮಿಸ್ಟೇಕ್, ಇಂಡಿವಿಜುವಲಿ ಅಂತ ಆಗುತ್ತೆ. INDIVIDUALLY, ಇಂಡಿವಿಜುವಲಿ. ಇನ್ನು ಆನ್ಸರ್ ಬಿ ಏನಾಗುತ್ತೆ, ಅಡ್ವರ್ಬಲ್ ಮಿಸ್ಟೇಕ್ ಇದು ಬಿ. ಎ ಏನಾಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರಂತ, ಡಿಸೆಂಡೆಂಟ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಡಿಸೆಂಡೆಂಟ್ಸ್ ಅನ್ನುವಂಥ ಸ್ಪೆಲ್ಲಿಂಗ್ ಅಲ್ಲಿ ನೋಡಿ, DESCENDANTS ಏನು ಮಿಸ್ಟೇಕ್ ಆಗಿದೆ, ಎ ಬಂದಿಲ್ಲ, ಇಲ್ಲಿ ಇ ಬಂದಿತ್ತು. ಸರಿ, ಮುಂದೆ ಹೋಗೋಣ. ನೆಕ್ಸ್ಟ್ ದೇರ್ ವಾಸ್ ನಥಿಂಗ್ ವಿ ಕುಡ್ ಡು. ಇಲ್ಲಿ ನೋಡಿ, ಮೊದಲು ಯಾವುದು ಕ್ಲೂ ಕೇಳಿದ್ರೆ ನೋಡೋಣ. ಕಂಜಂಕ್ಷನ್ ಕರೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅಡ್ವರ್ಬಲ್ ಮಿಸ್ಟೇಕ್ ಕರೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸರಿ, ಇಲ್ಲಿ ನೋಡಿ, ಅಡ್ವರ್ಬಲ್ ಮಿಸ್ಟೇಕ್ ಬಿ ಕೇಳಿದ್ದಾರೆ. ಈ ಸಲ ಬಿ ಇರಲಿ. ಲೀಗಲ್ ಹೋಗಿ ಲೀಗಲಿ ಅಂತ ಆಗುತ್ತೆ, ಏನಾಗುತ್ತೆ ಲೀಗಲಿ. ನೆಕ್ಸ್ಟ್ ಕಂಜಂಕ್ಷನ್ ಏನಾಗುತ್ತೆ ನೋಡೋಣ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡು, ಲೀಗಲಿ ವಿ ಓನ್ ದ ಟ್ರೀಸ್ ಆ್ಯಂಡ್ the old man had been so generous, refusing what amounted to a fortune for him ಅಂತ ಕೊಟ್ಟಿದ್ದಾರೆ. ಲೀಗಲಿ ಇಲ್ಲಿ ಏನಾಗುತ್ತೆ ಅಂದರೆ, there was nothing we could do, legally we owned the trees. ಇಲ್ಲಿ ಆ್ಯಂಡ್ ಬರೋದಿಲ್ಲ, ಏನು ಬರುತ್ತೆ, ಬಟ್ ಬರುತ್ತೆ. ಅಂದರೆ ಇದು ಆನ್ಸರ್ ಎ. ಕಂಜಂಕ್ಷನ್ ಬಟ್ ಆಗುತ್ತೆ, ಬಟ್ ದ ಓಲ್ಡ್ ಮ್ಯಾನ್. ಓಕೆ, ಮುಂದೆ ನೋಡಿ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್, ಫೈನಲ್. ಇಲ್ಲಿ ಎರಡು ಮಿಸ್ಟೇಕ್ ಇದೆ. ಏನಿದೆ, ಬಿ ಕೇಳಿದ್ದಾನೆ. ಫೈನಲ್ ಹೋಗಿ ಫೈನಲಿ ಅಂತ ಆಗುತ್ತೆ, ಏನಾಗುತ್ತೆ ಫೈನಲಿ. ನೆಕ್ಸ್ಟ್ ಅಪ್ರಾಪ್ರಿಯೇಟ್ ಪಂಕ್ಚುಯೇಷನ್ ಮಾರ್ಕ್ ಕೇಳಿದ್ದಾನೆ. ವಾಟ್ ಎ ಪ್ರಿನ್ಸಿಪಲ್ ಮ್ಯಾನ್ ಹಿ ವಾಸ್, ಇದು ಕ್ವಶನ್ ಮಾರ್ಕ್ ಬರೋದಿಲ್ಲ, ಎಕ್ಸ್ಕ್ಲಮೇಟರಿ ಮಾರ್ಕ್ ಬರುತ್ತೆ. ಈ ಥರ ಮುಗೀತು. ನೀವು ಜಸ್ಟ್ ಏನಿಲ್ಲ, ಎ ಅಂತ ಬರೋದು, ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಿಬಿಟ್ರೆ ಸಾಕು, ಆಯ್ತಾ. ನೆಕ್ಸ್ಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲ ರಕ ನಾಕ್ಡ್ ಸಾಫ್ಟ್ಲಿ. ಇಲ್ಲಿ ಅಡ್ವರ್ಬಲ್ ಮಿಸ್ಟೇಕ್ ಇದೆ.
ಸಾಫ್ಟ್ ಹೋಗಿ ಸಾಫ್ಟ್ಲಿ ಆಗುತ್ತೆ, ಅಂದರೆ ಎ ಆನ್ಸರ್ ಎರಡು ಮಿಸ್ಟೇಕ್ ಹೇಳಿದ್ದಾನೆ. ಎ ಸಾಫ್ಟ್ಲಿ, SOFTLY, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಅಪಾಸ್ಟ್ರೋಫಿ ಟು ಬಿ ಯೂಸ್ಡ್ ಅಂದರೆ ಇಲ್ಲಿ ಸುಶೀಲಾಜ್ ಅಂತಿದೆ, ಸುಶೀಲಾಜ್ ಅಂತ ಅದು ಇಲ್ಲಿ ಬಿ ಅಂತ ಹಾಕಿ SUSHI ಸುಶೀಲಾಳ ಅಂತ ಆಗಬೇಕಲ್ಲ, ಈ ರೀತಿ ಅಪಾಸ್ಟ್ರೋಫಿ ಕೊಟ್ಟು ಸುಶೀಲಾಜ್ ಅಂತ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇಟ್ ಈಸ್ ಕಾಮನ್ಲಿ ಅಂತ ಆಗೋದಿಲ್ಲ, ಅಡ್ವರ್ಬಲ್ ಮಿಸ್ಟೇಕ್ ಸ್ಟಾರ್ಟಿಂಗಲ್ಲೇ ಇದೆ. ಕಾಮನ್ಲಿ ಎ ಅಂತ ಹಾಕಿ ಕಾಮನ್ಲಿ ಸರಿಯಾಗಿ COMMONLY. ಬಿ ಏನಾಗುತ್ತೆ, ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಏನು ಕೇಳಿದ ವರ್ಬ್ ಫಾರ್ಮ್ ಅಂದರೆ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಬೈ, ಇಲ್ಲಿ ಪ್ಯಾಸಿವ್ ಫಾರ್ಮ್ ಇದೆ, ಥ್ರೆಟನ್ ಏನಾಗುತ್ತೆ, ಥ್ರೆಟನ್ಡ್ ಆಗುತ್ತೆ. ಏನಿಲ್ಲ, ಅದಕ್ಕೆ ಇಡೀ ಪ್ರತ್ಯಯ ಹಾಕಿಬಿಟ್ರೆ ಸಾಕು, TH. ಇನ್ನೊಮ್ಮೆ ನೋಡಿ, ಬಿ ಅಂತ ಹಾಕಿ THREATN ಥ್ರೆಟನ್ಡ್. ಇಲ್ಲೊಂದು ಮಿಸ್ಟೇಕ್ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಪ್ರಶ್ನೆ ಇದೆ, ಬಟ್ ಕೆಳಗಡೆ ಅವು ಕ್ಲೂಗಳನ್ನು ಕೊಟ್ಟಿದ್ದಾರೆ, ಬಟ್ ಅದು ಇಲ್ಲಿ ಕಾಣ್ತಾ ಇಲ್ಲ, ಅದು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಏನಿದೆ, ಇಟ್ ಟಾಟ್ ಮೀ, ಟಾಟ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಲೋನ್ ಇದ್ದದ್ದು ಲೋನ್ಲಿ ಆಗಬೇಕು ಅಲ್ವಾ. ಸೊ ಅಡ್ವರ್ಬಲ್ ಮಿಸ್ಟೇಕ್, ಲೋನ್ ಇದ್ದೇನಾಯಿತು, ಲೋನ್ಲಿ. ಅದಾಯ್ತಾ. ಇದು ಟಾಟ್ ಅನ್ನೋಂಥ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಏನಾಗಬೇಕು ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದರೆ TAUGHT ಆಗಬೇಕು ಅಷ್ಟೇ. ಅವರು ಥಾಟ್ ಕೊಟ್ಟಿದ್ದಾರೆ, TS ಕೊಟ್ಟಿದ್ದಾರೆ, ತಪ್ಪು.